ಸ್ನೇಹಿತರೆ, ಕನ್ನಡದಲ್ಲಿ ನೀವು ಕೆಲವು ಮಾತುಗಳನ್ನು ಕೇಳಿದ್ದೀರಾ. ಉದಾಹರಣೆಗೆ ಇಕ್ಕಳದಲ್ಲಿ ಸಿಕ್ಕಿಸುವುದು, ಅಥವಾ ರಾಮಬಾಣ, ಅಥವಾ ಯಮಪಾಶ, ಅಥವಾ ಕೆಸರಿಗೆ ಕಲ್ಲು ಹೊಡೆದಂತೆ, ಇನ್ನು ಕೆಲವುದು ಆಕಾಶಭೂಮಿ ಒಂದಾದಾಗೆ, ಅಥವಾ ಅದೇನಿಲ್ಲ ಬಾಳೆಹಣ್ಣು ಸಿಪ್ಪೆ ಸುಲಿದಷ್ಟು ಸುಲಭ, ಅಥವಾ ಕಿರುಬೆರಳ ಕಾರ್ಯ, ಆಮೇಲೆ ಮಧ್ಯಗೋಡೆ ಮೇಲೆ ದೀಪ ಇಟ್ಟ ಹಾಗೆ, ಅಥವಾ ಬೆಕ್ಕಿಗೆ ಜ್ವರ ಬಂದ ಹಾಗೆ, ಸೊ ಇಂಗು ತಿಂದ ಮಂಗನ ಹಾಗೆ, ಈ ಥರದ್ದೆಲ್ಲ ಪದಗಳು ಕೇಳಿದ್ದೀರಲ್ಲ. ಸೊ ಇದಕ್ಕೆಲ್ಲ ನಿಜವಾಗ್ಲೂ ಮೀನಿಂಗ್ ಇದೆಯಾ? ಇದೆ. ಭಾಷಾ ಪ್ರಯೋಗದಲ್ಲಿ ನಾವು ಮಾತಾಡಬೇಕಾದ್ರೆ ಇದರ ಮೀನಿಂಗ್ ಖಂಡಿತ ಇದ್ದೇ ಇರುತ್ತೆ. ಇದನ್ನು ನಾವು ಬಳಸ್ತೀವಿ. ಆದರೆ ಅದು ಹೇಗಿದೆ ಹಾಗೇ ಮೀನಿಂಗ್ ಇದೆ ಅಂತನಾ? ಇಲ್ಲ. ಇಕ್ಕಳದಲ್ಲಿ ಸಿಕ್ಕಿಸು ಅಂತ ಹೇಳಿದ್ರೆ ಇಕ್ಕಳದಲ್ಲಿ ನಿಜವಾಗ್ಲೂ ಸಿಕ್ಕಿಸೋದಲ್ಲ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಿಸುವುದು ಅಂತ ಅರ್ಥ. ಓಕೆ, ಬಾಳೆಹಣ್ಣು ಸಿಪ್ಪೆ ಸುಲಿದ ಹಾಗೆ ಅಂದರೆ ಅದು ಸುಲಭ ಅಂತ ಅರ್ಥ. ಓಕೆ, ಸೊ ಈ ಥರ ಇಂಗ್ಲೀಷ್ನಲ್ಲೂ ಒಂದಷ್ಟು ಪದಗಳು ಇದ್ದಾವೆ ಅಂತ ನಿಮಗೆ ಗೊತ್ತಾ? ಇಂಗ್ಲೀಷನ್ನು ನಾವು ಕಲಿತಾ ಹೋದಂಗೆ ಬೇಸಿಕ್ ಲೆವೆಲಿಂದ ಅಡ್ವಾನ್ಸ್ ಲೆವೆಲಿಗೆ ಹೋದಾಗ ನಾವು ಕೆಲವುದು ವಿಷಯಗಳನ್ನು ಕಲಿಯಲೇಬೇಕು. ಅದರಲ್ಲಿ ಈ ಥರ ಕನ್ನಡದಲ್ಲಿ ನಾನು ಹೇಳಿದ್ನಲ್ಲ, ಈ ಥರ ಮಾತುಗಳು ಒಂದು. ಇದಕ್ಕೆ ನಾವು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಅಂತ ಹೇಳ್ತೀವಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಏನು ಅಂತ ಕಲಿಯೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಐಮ್ ರೆಡಿ ಟು ಟೀಚ್ ಯು ಇಂಗ್ಲೀಷ್ ಫಾರ್ ಫ್ರೀ. ಓಕೆ ಸ್ನೇಹಿತರೆ, ಈ ವಿಡಿಯೋ ದಯವಿಟ್ಟು ಕೊನೆ ತನಕ ನೋಡಬೇಕು ನೀವು. ಇಲ್ಲ ಅಂದರೆ ನಿಮಗೆ ಒಂದಷ್ಟು ವಿಷಯಗಳು ಅರ್ಥ ಆಗೋದಿಲ್ಲ. ಬಿಕಾಸ್ ದಿಸ್ ಇಸ್ ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷ್. ಬೇಸಿಕ್ ಅಲ್ಲ, ಇದು ಅಡ್ವಾನ್ಸ್ ಲೆವೆಲ್. ಈ ಥರ ಪದಗಳನ್ನು ಅಡ್ವಾನ್ಸ್ ಲೆವೆಲಲ್ಲಿ ಬಳಸ್ತಾರೆ. ಪ್ರೊಫೆಷನಲ್ ಇಂಗ್ಲೀಷ್, ಬಿಸ್ನೆಸ್ ಇಂಗ್ಲೀಷ್, ಅಕಾಡೆಮಿಕ್ ಇಂಗ್ಲೀಷ್, ಸೊಫಿಸ್ಟಿಕೇಟೆಡ್ ಇಂಗ್ಲೀಷ್, ಏನು ಬೇಕಾದರೂ ನೀವು ಇದನ್ನು ಕರಿಬೋದು. ಬಟ್ ಸ್ಟಿಲ್ ಇಟ್ ಇಸ್ ನಾಟ್ ಬೇಸಿಕ್. ಓಕೆ, ಸೊ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ ಆ್ಯಂಡ್ ವಿಡಿಯೋನ ಶೇರ್ ಮಾಡಿ. ಏನಾದರೂ ಸಂದೇಹ ಇದ್ದರೆ, ಖಂಡಿತ ಸಂದೇಹ ಇದ್ದೇ ಇರುತ್ತೆ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆಫ್ ಕೋರ್ಸ್ ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬಹುದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತೆ ಮಾತಾಡಲಿಕ್ಕೆ ಕಲಿಬಹುದು. ನಿಮಗೆ ಇಂಗ್ಲೀಷಲ್ಲಿ ಏನೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೆಯಲ್ಲಿರೋರು ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಸೊ ಸ್ನೇಹಿತರೆ, ತುಂಬಾ ಸ್ವಾರಸ್ಯಕರವಾದಂತಹ ಟಾಪಿಕ್ ಇದು. ಅಡ್ವಾನ್ಸ್ ಲೆವೆಲಲ್ಲಿ ಬಹಳಷ್ಟು ಜನ ಇದನ್ನು ಬಳಸ್ತಾರೆ, ಕೇಳಿರ್ತೀವಿ. ನಾವು ಬರೆಯೋದ್ರಲ್ಲೂ ಇದನ್ನು ಯೂಸ್ ಮಾಡ್ತೀವಿ, ಮಾತಲ್ಲೂ ಯೂಸ್ ಮಾಡ್ತೀವಿ, ಫನ್ನಿಯಾಗಿಯೂ ಯೂಸ್ ಮಾಡ್ತೀವಿ. ಓಕೆ, ಬಟ್ ಸ್ಟಿಲ್ ಇಟ್ ಈಸ್ ಅಡ್ವಾನ್ಸ್ಡ್ ಲೆವೆಲ್. ರೈಟ್? ಓಕೆ, ಸೊ ಹಾಗಂತ ಬೇಸಿಕ್ ಲೆವೆಲ್ ಇದನ್ನು ಯೂಸ್ ಮಾಡಬಾರ್ದು ಅಂತಲ್ಲ. ಎನಿಬಡಿ ಕ್ಯಾನ್ ಯೂಸ್ ದಿಸ್ ಆ್ಯಂಡ್ ಲರ್ನ್ ದಿಸ್. ರೈಟ್? ಓಕೆ, ಸೊ ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಆಸ್ ವೆಲ್. ಸ್ವಲ್ಪ ಫನಿಯಾಗೂ ಇರುತ್ತೆ ನೋಡಲಿಕ್ಕೆ. ಓಕೆ, ಇಲ್ಲಿ ನೋಡಿ, ವೆನ್ ಪಿಗ್ಸ್ ಫ್ಲೈ ಅಂತಿದೆ. ಫಸ್ಟ್ ಒನ್, ವೆನ್ ಪಿಗ್ಸ್ ಫ್ಲೈ ಅಂದರೆ ಹಂದಿಗಳು ಯಾವಾಗ ಹಾರ್ತವೋ ಆಗ ಅಂತ ಬರುತ್ತದು. ವೆನ್ ಪಿಗ್ಸ್ ಫ್ಲೈ, ಹಂದಿಗಳು ಯಾವಾಗ ಹಾರ್ತವೆ? ಹಂದಿಗಳು ಹಾರ್ತವಾ? ಇಲ್ಲ. ಸೊ ಸಾಧ್ಯವಾಗದೇ ಇರೋದನ್ನು ನಾವು ಹಂದಿಗಳು ಹಾರೋ ಟೈಮಲ್ಲಿ ಅಂತ ಇಂಗ್ಲೀಷಲ್ಲಿ ಅದನ್ನು ಆ ಥರ ಬಳಸ್ತಾರೆ. ಓಕೆ, ಸೊ ಕನ್ನಡದಲ್ಲಿ ಅದಕ್ಕೆ ಸರಿಸಮನಾದ ಒಂದು ಮಾತಿದೆ ಅಂತ ಇದೆ, ಹೌದು. ಬಟ್ ನನಗದು ಕರೆಕ್ಟಾಗಿ ಈಗ ನೆನಪಿಗೆ ಬರ್ತಾ ಇಲ್ಲ. ಲೆಟ್ಸ್ ಸಿ, ಇದರ ಅರ್ಥ ಏನು? ವೆನ್ ಸಮಥಿಂಗ್ ನೆವರ್ ಹ್ಯಾಪನ್ಸ್. ವೆನ್ ಸಮಥಿಂಗ್ ನೆವರ್ ಹ್ಯಾಪನ್ಸ್, ವೆನ್ ಪಿಗ್ಸ್ ಫ್ಲೈ. ಓಕೆ, Someday you'll thank me. Yeah, when pigs fly. Yeah, right. When pigs fly. When pigs fly. ಎಕ್ಸಾಂಪಲ್ ನೋಡೋಣ. ಪೆಟ್ರೋಲ್ ಪ್ರೈಸಸ್ ಮೇ ಕಮ್ ಡೌನ್ ವೆನ್ ಪಿಗ್ಸ್ ಫ್ಲೈ. ಓಕೆ, ಸೊ ದಿಸ್ ಇಸ್ ಫನಿ, ಇಸ್ಂಟ್ ಇಟ್? ಪೆಟ್ರೋಲ್ ಪ್ರೈಸಸ್ ಯಾವಾಗಲಾದರೂ ಕಡಿಮೆ ಆಗಿದೆಯಾ? ಇಲ್ಲ. ಅದು ಪ್ರತಿ ಸರ್ಕಾರ ಬಂದಾಗಲೂ ಜಾಸ್ತಿ ಆಗ್ತಾನೇ ಇರುತ್ತೆ. ಇದುವರೆಗೂ ಇಳಿದಿಲ್ಲ. ಇಳಿದ್ರು ಒಂದು 2 ಪೈಸೆ, 3 ಪೈಸೆ, 10 ಪೈಸೆ, 1 ರೂಪಾಯಿ ಇಳಿದಿರ್ಬೋದು. ಬಟ್ ನೆವರ್ ಆಫ್ಟರ್ ದ್ಯಾಟ್. ಅದಕ್ಕೆ ಅದನ್ನು ನೆವರ್ ಸಮಥಿಂಗ್ ಹ್ಯಾಪನ್ಸ್, ಪೆಟ್ರೋಲ್ ಪ್ರೈಸಸ್ ಮೇ ಕಮ್ ಡೌನ್ ವೆನ್ ಪಿಗ್ಸ್ ಫ್ಲೈ ಅಂದರೆ ಹಂದಿಗಳು ಯಾವಾಗ ಹಾರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೋ ಆಗ ಪೆಟ್ರೋಲ್ ಪ್ರೈಸ್ ಕಡಿಮೆ ಆಗ್ಬೋದು. ಪ್ರೈಸ್ ಅಂದರೆ ದರ, ಪೆಟ್ರೋಲ್ ದರ ಇಳಿಬೋದು ಅನ್ನೋ ಒಂದು ವಿಡಂಬನೆ ಅಷ್ಟೇ. ಓಕೆ, ಎಸ್. ಸೊ ಪೆಟ್ರೋಲ್ ಪ್ರೈಸಸ್ ಮೇ ಕಮ್ ಡೌನ್ ವೆನ್ ಪಿಗ್ಸ್ ಫ್ಲೈ. ಗೊತ್ತಾಯ್ತಲ್ಲ? ವೆನ್ ಪಿಗ್ಸ್ ಫ್ಲೈ ಅಂದರೆ ಯಾವುದಾದ್ರೂ ಸಾಧ್ಯವಾಗದೇ ಇದ್ದರೆ ಅದನ್ನು ಈ ಥರ ನಾವು ಅಣುಕಿಸಿ ಹೇಳುವಂಥದ್ದು. ಹಾಂ ಸರಿ, ನಾನು ಈ ಥರ ಆಗುತ್ತೆ. ಅದೆಲ್ಲ ಯಾವಾಗುತ್ತೆ ಅಂದರೆ ಹಂದಿಗಳು ಹಾರಬೇಕು ಆವಾಗುತ್ತೆ. ಬಟ್ ಕನ್ನಡದಲ್ಲಿ ಬಳಸೋದು ದೋಸ್ ಥಿಂಗ್ಸ್ ವಿಲ್ ಹ್ಯಾಪನ್ ವೆನ್ ಪಿಗ್ಸ್ ಫ್ಲೈ. ಓಕೆ, ಸೊ ಆಗದೆ ಇರೋವಂಥದ್ದು. ಕಾಸ್ಟ್ ಆ್ಯಂಡ್ ಆರ್ಮ್ ಆ್ಯಂಡ್ ಅ ಲೆಗ್. ಕಾಸ್ಟ್, ಆರ್ಮ್ ಆ್ಯಂಡ್ ಅ ಲೆಗ್ ಅಂದರೆ ಆರ್ಮ್ ಅಂದರೆ ಕೈ, ಲೆಗ್ ಅಂದರೆ ಕಾಲು. ಕಾಸ್ಟ್ ಅಂದರೆ
ಕೈ ಕಾಲುಗಳ ಬೆಲೆ ಕಟ್ಟಬೇಕಾಗುತ್ತೆ ನಾವು. ಅಂದರೆ ನಮ್ಮ ಜೀವದ ಬೆಲೆ ಕಟ್ಟಬೇಕಾಗುತ್ತೆ ಅಥವಾ ನಮ್ಮ ಬಾಡಿಯ ಬೆಲೆ ಕಟ್ಟಬೇಕು. ಜೀವದ ಬೆಲೆ ಕಟ್ಟೋದು ಅಂತ ನಾವು ಕೇಳಿದ್ವಲ್ಲ, ಹಾಗೆ ಇಂಗ್ಲೀಷಲ್ಲಿ ಕಾಸ್ಟ್ ಆರ್ಮ್ ಆ್ಯಂಡ್ ಲೆಗ್ ಅಂದರೆ ಅದು ಅಷ್ಟು ಎಕ್ಸ್ಪೆನ್ಸಿವ್ ಅಂತ, ಅಷ್ಟು ದುಬಾರಿ ಅಂತ. ಓಕೆ, ದುಬಾರಿ, ಇದು ಸಾಧ್ಯವಾಗದ್ದು. ಸಾಧ್ಯವಾಗದೇ ಇರುವಂಥದ್ದು, ಸಾಧ್ಯವಾಗದ್ದು, ಇದು ದುಬಾರಿ. ಟು ಬಿ ವೆರಿ ಎಕ್ಸ್ಪೆನ್ಸಿವ್ ಅಂದರೆ ನಾನು ಕೈ ಕಾಲು ಕೊಟ್ಟಾದರೂ ಅಂತ, ನನ್ನ ಕೈ ಕಾಲು ಕೊಟ್ಟಾದರೂ ನಾನು ಅದನ್ನು ಪಡಿಬೇಕು ಅನ್ನೋ, ಸೊ ನನ್ನ ಜೀವ ಕೊಟ್ಟಾದರೂ ನಾನು ಅದು ಪಡಿಬೇಕು ಅನ್ನೋದು ಒಂದು ಸುಮ್ಮನೆ ಒಂದು ಮಾತಿಗೆ ಹೇಳಲ್ವಾ ಆ ಥರ. Wow. Yeah, it's going to cost an arm and a leg. You take my advice? I did. Thank you again. Cost me an arm and a leg. You cost an arm and a leg, so let's get to work. ಸೊ ಟು ಕಾಸ್ಟ್ ಆರ್ಮ್ ಆ್ಯಂಡ್ ಎ ಲೆಗ್ ಅಂದರೆ ನಾನು ಅದನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಕೈ ಒಂದು ಕಾಲನ್ನು ನಾನು ಕೊಡಬೇಕಾಗುತ್ತೆ ಅನ್ನೋ ಒಂದು ಮೀನಿಂಗ್ ಕೊಡುತ್ತೆ ಅದು. ಸೊ ಇಟ್ ಈಸ್ ಟು ಎಕ್ಸ್ಪೆನ್ಸಿವ್, ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಫಾರ್ ಎಕ್ಸಾಂಪಲ್, ದ ಶೋ ಈಸ್ ಎಕ್ಸಲೆಂಟ್. ಓಕೆ, ದ ಶೋ ಈಸ್ ಎಕ್ಸಲೆಂಟ್ ಬಟ್ ದ ಟಿಕೆಟ್ಸ್ ಕಾಸ್ಟ್ ಆ್ಯನ್ ಆರ್ಮ್ ಆ್ಯಂಡ್ ಎ ಲೆಗ್. ಇಲ್ಲಿ ಆ್ಯನ್ ಹಾಕೋಬೇಕು. ಓಕೆ, ದ ಟಿಕೆಟ್ಸ್ ಕಾಸ್ಟ್ ಆರ್ಮ್ ಆ್ಯಂಡ್ ಎ ಲೆಗ್ ಅಂದರೆ ಶೋ ಏನೋ ಚೆನ್ನಾಗಿತ್ತು, ಶೋ ಸೂಪರಾಗಿತ್ತು, ಆದರೆ ಟಿಕೆಟ್ಸ್ ತುಂಬ ದುಬಾರಿ. ಈಗ ನೀವು PVRಗೆಲ್ಲ ಹೋದರೆ ಅಥವಾ ದೊಡ್ಡ ಮಾಲ್ಗಳಿಗೆಲ್ಲ ಹೋದರೆ ಸಿನಿಮಾ, ಅಲ್ಲಿ ಟಿಕೆಟ್ಸ್ ತುಂಬ ದುಬಾರಿ ಇರುತ್ತೆ. ಮಾಮೂಲಿ ಥಿಯೇಟ್ರ್ಗಿಂತ ಟಿಕೆಟ್ಸ್ ತುಂಬ ದುಬಾರಿ ಇರುತ್ತೆ. ಅಂದರೆ ಇಲ್ಲಿ 100 ರೂಪಾಯಿ ಇದ್ದರೆ ಅಲ್ಲಿ 500 ರೂಪಾಯಿ 600 ರೂಪಾಯಿ ಎಲ್ಲ ಇರುತ್ತೆ. ಸೊ ಯು ಕ್ಯಾನ್ ಸೇ ಲೈಕ್ ಟಿಕೆಟ್ಸ್ ಇನ್ ದ ಮಾಲ್ಸ್ ಆರ್ PVR ಸಿನಿಮಾಸ್ ಆರ್ ಎಕ್ಸ್ಪೆನ್ಸಿವ್, ವಿಚ್ ಯು ಕ್ಯಾನ್ ಸೇ ಕಾಸ್ಟ್ ಆ್ಯನ್ ಆರ್ಮ್ ಆ್ಯಂಡ್ ಎ ಲೆಗ್ ಅಂತ ಹೇಳ್ಬೋದು. ಓಕೆ, ಯೂಶ್ವಲಿ ಯೂಸ್ ಮಾಡ್ತಾರೆ ಅದನ್ನು ಮಾತಾಡಬೇಕಾದ್ರೆ. ರೈಟ್, ನೀವು ಕೇಳದೇ ಇರ್ಬೋದು, ಬಟ್ ಇಟ್ ಈಸ್ ಇನ್ ಯೂಸೇಜ್. ಓಕೆ, to cost an arm and a leg. Okay, yes. Next ಯಾವುದು ಅಂತ ನೋಡೋಣ. The last straw. ಇಲ್ಲಿ ನೋಡಿ, the last straw, the last straw ಅಂದರೆ ಆಲ್ರೆಡಿ ನಮಗೆ ತುಂಬ ತೊಂದರೆಗಳಿದೆ, ಅದ್ರ ಮಧ್ಯದಲ್ಲಿ ಇದೊಂದು ಬೇರೆನಾ, ಹೊಸದಾಗಿ ಬಂದಿದೆ ಏನೋ ಒಂದು ತೊಂದರೆ, ಗಂಡಾಂತರ, ಹೊಸ ಗಂಡಾಂತರ ಬಂದಿದೆ ಅನ್ನೋದನ್ನು ಲಾಸ್ಟ್ ಸ್ಟ್ರಾ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಓಕೆ, ಸೊ latest problem in series of problems. latest problem in series of problems ಅಂದರೆ ಆಲ್ರೆಡಿ ತುಂಬ ಸಮಸ್ಯೆಗಳಿದ್ದಾವೆ, ಅದರ ಮಧ್ಯದಲ್ಲಿ ಇನ್ನೊಂದು ಬಂತಲ್ವಾ, ಇನ್ನೊಂದು ಗಂಡಾಂತರ ಬಂತಲ್ವಾ ಅಂತ ಹೇಳೋದನ್ನು ದ ಲಾಸ್ಟ್ ಸ್ಟ್ರಾ ಅಂತ ಹೇಳ್ಬೋದು. ಲೆಟ್ಸ್ ಸಿ ದ ಎಕ್ಸಾಂಪಲ್. It had been a difficult week. It was the last straw when the car broke down. ಅಂದರೆ ನೋಡಿ, ಇಟ್ ಹ್ಯಾಡ್ ಬೀನ್ ಅ ಡಿಫಿಕಲ್ಟ್ ವೀಕ್, ಆಲ್ರೆಡಿ ಈ ವೀಕ್ ನಮಗೆ ತುಂಬ ಕೆಟ್ಟದಾಗಿತ್ತು, ಕಷ್ಟವಾಗಿತ್ತು. ಇಟ್ ವಾಸ್ ದ ಲಾಸ್ಟ್ ಸ್ಟ್ರಾ ವೆನ್ ದ ಕಾರ್ ಬ್ರೋಕ್ ಡೌನ್. ಇಟ್ ವಾಸ್ ದ ಲಾಸ್ಟ್ ಸ್ಟ್ರಾ ಅಂದರೆ ಕಾರು, ಈಗ ಆಲ್ರೆಡಿ ತೊಂದರೆಯಲ್ಲಿ ಇದ್ದೀವಿ, ಅದ್ರ ಮಧ್ಯದಲ್ಲಿ ಕಾರ್ ಬೇರೆ ನಮ್ಮದು ಹಾಳಾಗಿ ಹೋಯಿತು. ಸೊ ಅದು ಒಂದು ಲೇಟೆಸ್ಟ್ ಪ್ರಾಬ್ಲಮ್ ಅನ್ನೋದನ್ನು ಹೇಳಬೇಕಾದ್ರೆ ಇಟ್ ವಾಸ್ ದ ಲಾಸ್ಟ್ ಸ್ಟ್ರಾ ವೆನ್ ದ ಕಾರ್ ಬ್ರೋಕ್ ಡೌನ್ ಅದನ್ನು ಹೇಳ್ಬೋದು. It's just a haircut and some clothes. No, it's the last straw. I can't take any more. Are you kidding me? That's it, Rick. That's the last straw. This is the last straw. That is just the last straw. That's it. That's the last straw. Okay, let's see the next one. A piece of cake. A piece of cake. ಸಿ, ಇದೆಲ್ಲ ನೋಡಿ ನಿಮಗೆ ಇದು ಮೀನಿಂಗೇ ಬೇರೆ ಥರ ಅನಿಸುತ್ತೆ ಹೊರಗಡೆಯಿಂದ ನೋಡಿದಾಗ. ಐ ಮೀನ್ ಲೈಕ್ ಫಸ್ಟ್ ಟೈಮ್ ನೋಡಿದಾಗ ವೆನ್ ಪಿಗ್ಸ್ ಫ್ಲೈ, ಎಲ್ಲಿ ಹಂದಿಗಳೆಲ್ಲಪ್ಪ ಹಾರ್ತವೆ. ಕಾಸ್ಟ್ ಆ್ಯನ್ ಆರ್ಮ್ ಆ್ಯಂಡ್ ಎ ಲೆಗ್ ಅಂತ ಹೇಳಿದ್ರೆ ಕೈ ಕಾಲು ಕೊಟ್ಟು ಯಾವುದಾದ್ರು ಪರ್ಚೇಸ್ ಮಾಡಬೇಕಾ ಅಂತ ಕೇಳೋದು. ದ ಲಾಸ್ಟ್ ಸ್ಟ್ರಾ. ಸ್ಟ್ರಾ ಅಂದರೆ ಆ್ಯಕ್ಚುಲಿ ಹುಲ್ಲಿನ ಒಂದು ಎಳೆ, ಹುಲ್ಲು ಇದಾವಲ್ಲ, ಈ ಒಣಗಿ ಹೋಗಿರೋ ಹುಲ್ಲಿದೆಯಲ್ಲ, ಅದಕ್ಕೆ ಸ್ಟ್ರಾ ಅಂತ ಹೇಳ್ತಾರೆ. ಓಕೆ, ಸೊ ಅದು ದ ಲಾಸ್ಟ್ ಸ್ಟ್ರಾ. ಅದು ಒಂದು, ಅದಕ್ಕೂ ಇದಕ್ಕೂ ಸಂಬಂಧ ಏನಿದೆ? ಸೊ ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್ ಅಲ್ವಾ. ಅ ಪೀಸ್ ಆಫ್ ಕೇಕ್, ಇಲ್ಲಿ ನೋಡಿ, ಅ ಪೀಸ್ ಆಫ್ ಕೇಕ್ ಅಂತಿದೆ. ಅ ಪೀಸ್ ಆಫ್ ಕೇಕ್ ಅಂದರೆ ಏನು? ಒಂದು ಕೇಕಿನ ತುಂಡು ಅಂತ ಅರ್ಥ. ಇದರ ಮೀನಿಂಗ್ ಏನು? ಸಮಥಿಂಗ್ ದ್ಯಾಟ್ಸ್ ವೆರಿ ಈಸಿ. ಅಂದರೆ ಈಗ ಹೇಳ್ತಾರೆ ರಾಗಿ ಮುದ್ದೆ ತಿಂದಂಗಲ್ಲ ಅದು, ಒಂದು ಬಟ್ಲು ಅನ್ನ ತಿಂದಂಗಲ್ಲ, ಅಥವಾ ಬಾಳೆಹಣ್ಣು ತಿಂದಂಗೆ ಅಷ್ಟು ಸುಲಭ ಅಲ್ಲ. ನೋಡಿ, ಬಾಳೆಹಣ್ಣು ಸಿಪ್ಪೆ ಸುಲಿದಷ್ಟು ಸುಲಭ ಅಲ್ಲ ಅದು ಅಂತ. ಸೊ ಆ ಥರ ಹೇಳಬೇಕಾದ್ರೆ ಯು ಕ್ಯಾನ್ ಸೇ ಅ ಪೀಸ್ ಆಫ್ ಕೇಕ್. ಅ ಪೀಸ್ ಆಫ್ ಕೇಕ್ ಅಂದರೆ ಏನು? ಅ ಪೀಸ್ ಆಫ್ ಕೇಕ್ ಇದ್ದರೆ ಅದನ್ನು ತಿನ್ನೋದು ಎಷ್ಟೊತ್ತು ನಮಗೆ, ಅಷ್ಟು ಸುಲಭ ಅಂತ ಅರ್ಥ. ಸೊ ಸಮಥಿಂಗ್ ದ್ಯಾಟ್ ಈಸ್ ವೆರಿ ಈಸಿ, ಇಟ್ಸ್ ಜಸ್ಟ್ ಅ ಪೀಸ್ ಆಫ್ ಕೇಕ್ ಅಂತ ಹೇಳ್ಬೋದು. ಎನಿಥಿಂಗ್ ಯು ಕ್ಯಾನ್ ಸೇ ಲೈಕ್ ಓಕೆ, ಲೆಟ್ಸ್ ಸಿ ದ ಎಕ್ಸಾಂಪಲ್. ದ ಎಕ್ಸಾಮ್ ವಾಸ್ ಜಸ್ಟ್ ಅ ಪೀಸ್ ಆಫ್ ಕೇಕ್. ದಿ ಎಕ್ಸಾಮ್ ವಾಸ್ ಜಸ್ಟ್ ಅ ಪೀಸ್ ಆಫ್ ಕೇಕ್ ಫಾರ್ ಮೀ. ಅಂದರೆ ಎಕ್ಸಾಮ್ ತುಂಬಾ ಈಸಿಯಾಗಿತ್ತು ನನಗೆ, ಹಾಗೆ ಬರೆದ್ಬಿಟ್ಟೆ ನಾನು, 1 ಅವರಲ್ಲೇ ಕಂಪ್ಲೀಟ್ ಮಾಡಿಬಿಟ್ಟೆ, ಒಳ್ಳೆ ಮಾರ್ಕ್ಸ್ ಬಂತು ನನಗೆ. ಸೊ ಇಟ್ ವಾಸ್ ಜಸ್ಟ್ ಅ ಪೀಸ್ ಆಫ್ ಕೇಕ್. ಯಾವುದಾದ್ರೂ ನಮಗೆ ಈಸಿ ಅಂತಿದ್ದರೆ ಯು ಕ್ಯಾನ್ ಸೇ ಇಟ್ಸ್ ಜಸ್ಟ್ ಅ ಪೀಸ್ ಆಫ್ ಕೇಕ್ ಫಾರ್ ಮೀ. ಇಟ್ಸ್ ಜಸ್ಟ್ ಅ ಪೀಸ್ ಆಫ್ ಕೇಕ್ ಫಾರ್ ಮೀ.
I can do it very well. I can do it in, I can do it within few minutes. ಟಕ್ ಅಂತ ಮುಗಿಸ್ಬಿಡ್ತೀನಿ ನಾನು, ಅಷ್ಟು ಸುಲಭ ನನಗದು ಅಂತ. ಓಕೆ, ಬಾಳೆಹಣ್ಣು ಸಿಪ್ಪೆ ಸುಲಿದಷ್ಟು ಸುಲಭ ಅಂತ ಹೇಳ್ತೀವಲ್ಲ ಆ ಥರ. Yeah, it's a piece of cake. Legs. Come on, do it. It'll be a piece of cake. But believe me, with your dance background, it'll be a piece of cake. This will be a piece of cake, you'll see. Come on, it's a piece of cake! How's school? Oh, a piece of cake so far. Piece of cake. Okay, now let's see. Yeah, see eye to eye. See eye to eye ಅಂದರೆ agree with each other. see eye to eye ಅಂದರೆ agree with each other ಅಂದರೆ ಒಪ್ಕೊಳ್ಳೋದು. ನೀವೇನಾದರೂ ಹೇಳಿದ್ರೆ ನಾನು ಅದನ್ನು ಒಪ್ಕೊಳ್ಳೋದು ಅಂದರೆ ನಮ್ಮಿಬ್ಬರ ಅಭಿಪ್ರಾಯ ಒಂದೇ ಇದ್ದಾಗ, ಅಥವಾ ನಮ್ಮ ಮತ್ತು ಇನ್ನೊಬ್ಬರ ಅಭಿಪ್ರಾಯ ಒಂದೇ ಇದ್ದಾಗ we can say that we see each other. we see eye to eye. we see eye to eye ಅಂತ ಹೇಳಬೇಕು. agree with each other. ಇಲ್ಲಿ ಹೇಳೋದಂದರೆ I don't see eye to eye with many of my friends. I don't see eye to eye with many of my friends. ಅಂದರೆ ಎಸ್, ಇಟ್ಸ್ ಟ್ರೂ. ನಮ್ಮ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ, ಅವರ ಎಲ್ಲ ಅಭಿಪ್ರಾಯಗಳಿಗೂ ನಮಗೂ ಭಾಳ ಭಿನ್ನಾಭಿಪ್ರಾಯ ಇರುತ್ತೆ. ಓಕೆ, ಸೊ ಅದರ ಅರ್ಥ ಏನಂದರೆ ಐ ಡೋಂಟ್ ಸಿ ಐ ಟು ಐ ವಿತ್ ಮೆನಿ ಆಫ್ ಮೈ ಫ್ರೆಂಡ್ಸ್. ಅಂದರೆ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೆ ಹೇಳೋದು ಎಲ್ಲದೂ ಸರಿ ಅಂತ ನನಗೇನು ಅನಿಸಲ್ಲ, ಅದರಲ್ಲೂ ಭಿನ್ನಾಭಿಪ್ರಾಯಗಳಿರ್ತವೆ ನಾನೊಂದು ಹೇಳಿದ್ರೆ. ಸೊ ಐ ಡೋಂಟ್ ಅಗ್ರಿ ವಿತ್ ಮೋಸ್ಟ್ ಆಫ್ ಮೈ ಫ್ರೆಂಡ್ಸ್ ಆ್ಯಂಡ್ ವಾಯ್ಸ್ ವರ್ಸಾ. ತುಂಬ ಜನ ನನ್ನ ಅಭಿಪ್ರಾಯನ ಅವರಿಗೆ ಒಪ್ಕೊಳ್ಳಲ್ಲ, ಅವ್ರ ಅಭಿಪ್ರಾಯ ನಮಗೆ ಇಷ್ಟ ಅಲ್ಲ, ಹೊಂದಾಣಿಕೆ ಇಲ್ಲ ಕೆಲವು ವಿಷಯದಲ್ಲಿ ಮಾತ್ರ, ಎಲ್ಲ ವಿಷಯಗಳಲ್ಲ. ಸೊ ಇಟ್ಸ್ ಕ್ವೈಟ್ ಕಾಮನ್ ಅಲ್ವಾ, ನಿಮಗೂ ಹಾಗೆ ಇರ್ಬೋದು, ಸೇಮ್ ಎಕ್ಸ್ಪೀರಿಯನ್ಸ್ ಅಲ್ವಾ? We didn't know we'd see eye to eye. Now I know we don't see eye to eye. Russell and I did not see eye to eye on many, many projects. They can see eye to eye. I'm glad Ukraine and the United States were able to see eye to eye. Sir, Agent Merritt and I didn't always see eye to eye. I don't see eye to eye with many of my friends. Okay, next let's see spill the beans. Spill the beans. ಇದು ತುಂಬ interesting. To tell people secret information. To tell people secret information. ಇದಂದರೆ ನಾವೇನಾದರೂ ಸೀಕ್ರೆಟಾಗಿ ಇಟ್ಕೊಂಡಿರ್ತೀವಿ, ಅದನ್ನು ಯಾರು ನಮ್ಮ ಜೊತೆಲಿರೋರು ಏನು ಮಾಡಿಬಿಡ್ತಾರೆ, ಅದು ನಾವು ಯಾರಿಂದ ಸೀಕ್ರೆಟಾಗಿ ಇಟ್ಟಿರ್ತೀವಿ ಅದು ಅವ್ರ ಹತ್ರನೇ ಹೋಗಿ ಹೇಳಿಬಿಡ್ತಾರೆ. ಆವಾಗ ಹಿ ಜಸ್ಟ್ ಸ್ಪಿಲ್ಡ್ ದ ಬೀನ್ಸ್ ಅಂತ ಹೇಳ್ಬೋದು. ಅಂದರೆ ಸೀಕ್ರೆಟ್ ಇನ್ಫಾರ್ಮೇಷನ್ನ ಅವರಿಗೆ ಹೇಳಿಬಿಡೋದು, ಸೀಕ್ರೆಟಾಗಿ ಉಳಿದಿರಲ್ಲ ಅದು, ಆ ಥರ. ಸೊ ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಇಲ್ಲಿ ನೋಡಿ, ಹಿ ಸ್ಪಿಲ್ಡ್ ದ ಬೀನ್ಸ್ ಅಬೌಟ್ ದ ಸರ್ಪ್ರೈಸ್ ಪಾರ್ಟಿ. ಅಂದರೆ ನಾವು ನಮ್ಮ ಫ್ರೆಂಡಿಗೆ ಸರ್ಪ್ರೈಸ್ ಪಾರ್ಟಿ ಕೊಡೋಣ ಅಂತ ಇದ್ವಿ, ಬಟ್ ಈತ ನಮ್ಮ ಜೊತೆಗಿದ್ದವನು ಏನು ಮಾಡಿದ, ಅವನಿಗೆ ಫೋನ್ ಮಾಡಿ ಹೇಳಿಬಿಟ್ಟ. ಸೊ ಸರ್ಪ್ರೈಸ್ ಇಸ್ ನೋ ಮೋರ್ ಸರ್ಪ್ರೈಸ್. ಸರ್ಪ್ರೈಸಾಗಿ ಉಳಿದಿಲ್ಲ. ಅವ್ರೇನು ಮಾಡಿಬಿಡ್ತಾನೆ, ಫ್ರೆಂಡು ಫೋನ್ ಮಾಡಿ ಹೇಳಿಬಿಡ್ತಾನೆ, ನಿಮಗೆಲ್ಲ ಸರ್ಪ್ರೈಸ್ ಪಾರ್ಟಿ ಕೊಡ್ಬೇಕಂತಿದ್ದಾರೆ. ಸೊ ಆ ಥರ ಏನಾದರೂ ಸೀಕ್ರೆಟಾಗಿರೋದನ್ನು ಹೇಳಿ ಹೊಡೆದಾಕೋದಿದೆಯಲ್ಲ, ಓಕೆ, ಆ ಸಸ್ಪೆನ್ಸ್ ಬ್ರೇಕ್ ಮಾಡೋದು. ಸೊ ದ್ಯಾಟ್ ಈಸ್ ಕಾಲ್ಡ್ ಸ್ಪಿಲ್ ದ ಬೀನ್ಸ್. ಸ್ಪಿಲ್ ಅಂದರೆ ಚೆಲ್ಲುವುದು, ಬೀನ್ಸ್ ಅಂದರೆ ತರಕಾರಿ ಗೊತ್ತು ನಿಮಗೆ, ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ, ಬಟ್ ಸ್ಟಿಲ್ ಇಟ್ ಈಸ್ ದ ಯೂಸೇಜ್. Well, time to spill the beans. I'm not going to spill any more beans. All right. Somebody in here got beans. Spill them. Spill the beans, old man. Okay, enough of these riddles. Would you guys spill the beans? Spill the beans. Okay, spill the beans. Spill the beans. Okay, ಇದರಲ್ಲಿ ನೀವು ನೋಡಿದ್ರೆ ಯಾವುದಕ್ಕೂ ಒಂದಕ್ಕೊಂದು ಕನೆಕ್ಷನ್ ಇರಲ್ಲ. ಸಿ ಐ ಟು ಐ ಅಂದರೆ ಕಣ್ಣು ನೋಡುವುದು ಅಂತ ಆಗುತ್ತೆ, ಬಟ್ ಅದಕ್ಕೂ ಒಪ್ಪಿಕೊಳ್ಳುವುದಕ್ಕೆ ಏನು ಸಂಬಂಧ ಇದೆ? ಪೀಸ್ ಆಫ್ ಕೇಕ್ ಅಂದರೆ ಏನು? ಒಂದು ಕೇಕಿನ ತುಂಡು ಅಥವಾ ತುಣುಕು. ದ ಲಾಸ್ಟ್ ಸ್ಟ್ರಾ ಅಂದರೆ ಏನು? ಕೊನೆಯ ಒಂದು ಹುಲ್ಲಿನ ಇದು ಅಂತ. ಕಾಸ್ಟ್ ಆ್ಯಂಡ್ ಆರ್ಮ್ ಆ್ಯಂಡ್ ಲೆಗ್, ಕೈ ಕಾಲು ಕೊಟ್ಟು ಯಾರಾದರೂ ಏನಾದರೂ ತಗೋತಾರಾ? ಹುಚ್ಚುಂಟಾ? ಸೊ ಹಾಗೆ. ಓಕೆ, ವೆನ್ ಪಿಗ್ಸ್ ಫ್ಲೈ, ಎಲ್ಲಾದರೂ ಹಂದಿಗಳು ಹಾರ್ತಾವ? ಸ್ಪಿಲ್ ದ ಬೀನ್ಸ್ ಚೆಲ್ಲಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ? ಸೊ ಇವೆಲ್ಲ ಈ ಥರ ಕನ್ನಡದಲ್ಲೂ ಬಹಳಷ್ಟು ಇದ್ದಾವೆ. ಉದಾಹರಣೆ ನಾವು ಹೇಳಿದ್ವಲ್ಲ, ಇಂಗು ತಿಂದ ಮಂಗ ಯಾವತ್ತಾದರೂ ಇಂಗು ತಿಂದಿದ್ದನ್ನು ನೋಡಿದ್ದೀರಾ? ಇಲ್ಲ. ಆದರೆ ನಮ್ಮ ಊಹೆ ಅದು, ಮಂಗ ಇಂಗು ತಿಂದರೆ ಒಂಥರ ಆಡುತ್ತೆ ಅಂತ. ಅಂದರೆ ಇದನ್ನು ಜನರಿಗೆ ಹೇಳ್ತಾರೆ, ಅಂದರೆ ಸಾಮಾನ್ಯವಾಗಿ ವ್ಯಕ್ತಿಗಳಿಗೆ ಹೇಳ್ತಾರೆ. ಅಂದರೆ ಇಂಗು ತಿಂದಾಗ ಮಂಗ ಹುಚ್ಚುಚ್ಚಾಗಿ ಆಡುತ್ತಲ್ಲ, ಸೊ ಅದು ಆವಾಗ ಮನುಷ್ಯರು ಹಾಗೆ ಆಡ್ತಾರೆ. ಹುಚ್ಚುಚ್ಚಾಗಿ ಆಡಿದಾಗ ಅವನು ನೋಡಿ ಇಂಗು ತಿಂದ ಮಂಗನಂದು ಆಡ್ತಿದ್ದಾನೆ, ಅಥವಾ ಏನಾದರೂ ಬೇರೆ ಏನಾದರೂ ಅರ್ಥ ಇರುತ್ತದೆ ಅಲ್ವಾ? ಸೊ ಹೊರಗಡೆ ಏನು ಕಾಣಿಸುತ್ತೆ ಆ ಅರ್ಥ ಅಲ್ಲ, ಅದಕ್ಕೆ ಒಳ ಅರ್ಥಗಳಿರ್ತವೆ. ಸೊ ದಿಸ್ ಇಸ್ ದ ಯೂಸೇಜ್ ಆಫ್ ದ ಲ್ಯಾಂಗ್ವೇಜ್, ಐ ಮೀನ್ ದ ಈಡಿಯಮ್ಸ್ ಆ್ಯಂಡ್ ಫ್ರೇಸಸ್. ಇದನ್ನು ನಾವು ಈಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಅಂತ ಕರಿತೀವಿ, ಈಡಿಯಮ್ಸ್. ಸೊ ಇದು ಏನು ಕಾಣಿಸುತ್ತೆ ಅದಲ್ಲ ಮೀನಿಂಗ್, ಅದರ ಮೀನಿಂಗ್ ಬೇರೆ ಇರುತ್ತೆ. ಈ ಥರದ್ದು ಬಹಳಷ್ಟು ಇದ್ದಾವೆ ಇಂಗ್ಲೀಷಲ್ಲಿ. ಓಕೆ, ಇಟ್ಸ್ ವೆರಿ ಯೂಸ್ಫುಲ್ ಆ್ಯಂಡ್ ಇಟ್ಸ್ ವೆರಿ ಬೆನಿಫಿಷಿಯಲ್. ಕೆಲವು ಸಲ
ಪ್ರೊಫೆಷ್ನಲ್ ಲೆವೆಲಲ್ಲಿ ಮಾತಾಡಬೇಕಾದ್ರೆ ಆಲ್ಮೋಸ್ಟ್ ತುಂಬ ಜನ ಇದನ್ನು ಬಳಸಿದಾಗ ಅದು ನಮಗೆ ಅಟ್ಲೀಸ್ಟ್ ಅರ್ಥ ಆಗಬೇಕು. ನೀವು ಹೇಳ್ತಿದ್ರು ಪರವಾಗಿಲ್ಲ, ಯು ಶುಡ್ ನೋ ದ ಮೀನಿಂಗ್ ಆಫ್ ದೋಸ್ ಪರ್ಟಿಕ್ಯುಲರ್ ಈಡಿಯಮ್ಸ್ ಆ್ಯಂಡ್ ಫ್ರೇಸಸ್. ಒಂದಷ್ಟು ಈಡಿಯಮ್ಸ್ ಆ್ಯಂಡ್ ಫ್ರೇಸಸ್ ನಿಮಗೆ ಗೊತ್ತಿರಬೇಕು, ಅಟ್ಲೀಸ್ಟ್ 50 ನೀವು ಪ್ರೊಫೆಷ್ನಲ್ ಲೆವೆಲಲ್ಲಿ ಇರಬೇಕಾದ್ರೆ ಅಟ್ಲೀಸ್ಟ್ 50. ಓಕೆ, ಅಂದರೆ ಇಂಥವೇ ಅಂತಲ್ಲ, ಪ್ರೊಫೆಷ್ನಲ್ ಲೆವೆಲಲ್ಲಿ ಬೇರೆ ಇದೆ, ಬಿಸ್ನೆಸ್ ಲೆವೆಲಲ್ಲಿ ಬೇರೆ ಇರುತ್ತೆ. ಸೊ ಅದು ಗೊತ್ತಿರಬೇಕು ನಿಮ್ಗೆ. ಈಡಿಯಮ್ಸ್ ಆ್ಯಂಡ್ ಫ್ರೇಸಸ್, ಫ್ರೇಸಲ್ ವರ್ಬ್ಸ್ ಅಂತಲೇ ಸಪ್ರೇಟ್ ಆಗಿದೆ. ಇವೆಲ್ಲ ಗೊತ್ತಿದ್ರೆ ಮಾತ್ರ ಯು ಕ್ಯಾನ್ ಸ್ಟ್ಯಾಂಡ್. ಇಲ್ಲಾಂದರೆ ಏನಾಗುತ್ತೆ ಅಂದರೆ ತುಂಬ ಕಷ್ಟ ಆಗುತ್ತೆ ನಿಮಗೆ ಪ್ರೊಫೆಷ್ನಲ್ ಲೆವೆಲಲ್ಲಿ. ಸೊ ಮೇಕ್ ಶ್ಯೂರ್ ದ್ಯಾಟ್ ಯು ಲರ್ನ್ ಆಲ್ ದೀಸ್ ಕೈಂಡ್ಸ್ ಆಫ್ ಥಿಂಗ್ಸ್ ಇನ್ ಅಡ್ವಾನ್ಸ್ ಆ್ಯಂಡ್ ಪ್ರೊಫೆಷ್ನಲ್ ಲೆವೆಲ್ ಇಂಗ್ಲೀಷ್. ರೈಟ್? ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ ಸಾಕು. ಮುಂದಿನ ವಿಡಿಯೋದಲ್ಲಿ ನಾನು ಇದು ಕನ್ನಡದಲ್ಲಿ ಬರೆದಿಲ್ಲ ಅನಿಸುತ್ತೆ. ದ ಲಾಸ್ಟ್ ಸ್ಟ್ರಾ ಅಂದರೆ ಇತ್ತೀಚಿನ ಗಂಡಾಂತರ. ಇತ್ತೀಚಿನ ಗಂಡಾಂತರ ಅಂತ ಹೇಳ್ಬೋದು. ಪೀಸ್ ಆಫ್ ಕೇಕ್ ಅಂದರೆ ತುಂಬ ಸುಲಭ, ಬಾಳೆಹಣ್ಣಿನ ಸಿಪ್ಪೆ ಸುಲಿದ ಹಾಗೆ ಅಂತ ಪೀಸ್ ಆಫ್ ಕೇಕ್. ಇದು ಸಿ ಟು ಐ ಒಪ್ಪಿಕೊಳ್ಳು ಅಥವಾ ಅಭಿಪ್ರಾಯ ವ್ಯತ್ಯಾಸ ಇಲ್ಲದೆ ಇರುವುದು. ಸ್ಪಿಲ್ ದ ಬೀನ್ಸ್ ಅಂದರೆ ರಹಸ್ಯ ಬಯಲು ಮಾಡುವುದು. ಓಕೆ, ಯಾ, ಈ ವಿಡಿಯೋದಲ್ಲಿ ಇಷ್ಟೇ ಸಾಕು ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ಅ ಡಿಫರೆಂಟ್ ಟಾಪಿಕ್, ಅಥವಾ ಇದೇ ಥರ ಇನ್ನೂ ನಾನು ಕೆಲವು ಈಡಿಯಮ್ಸ್ ಆ್ಯಂಡ್ ಫ್ರೇಸಸ್ಸನ್ನು ನಿಮ್ಮ ಮುಂದೆ ತರ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದಕ್ಕೆ ಒಂದು ಲೈಕನ್ನು ಕೊಟ್ಬಿಡಿ, ಶೇರ್ ಮಾಡಿ. ಆ್ಯಂಡ್ ಅಫ್ಕೋರ್ಸ್ ಇನ್ನೇನು ಮಾಡಬೇಕು, ನೀವು ಇದನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಏನಾದರೂ ಸಮಸ್ಯೆ ಇದೆ. ರೈಟ್? ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಕೀಪ್ ವಾಚಿಂಗ್ ಮೈ ವಿಡಿಯೋ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್. ಥ್ಯಾಂಕ್ ಯು ಸೊ ಮಚ್. ಬೈ, ಟೇಕ್ ಕೇರ್.